ಆಟೋ ಕನಿಷ್ಠ ದರ 36 ರೂಪಾಯಿ ಫಿಕ್ಸ್ ಮಾಡುವಂತ ಸಾಧ್ಯತೆಗಳು. ಡಿಟಿಎ ಡಿಸಿ ಜಗದೀಶ ಸಲ್ಲಿಸಿರುವಂತ ಪ್ರಸ್ತಾವಕ್ಕೆ ಸಾರಿಗೆ ಸಚಿವ ರೆಡ್ಡಿ ಕೂಡ ಸಹಮತ ಕೊಟ್ಟಿದ್ದಾರಂತೆ. ಮುಖ್ಯಮಂತ್ರಿಗೆ ಪರಿಷ್ಕರಣೆ ಕಡತ ರವಾನೆ ಅಂತಿಮ ನಿರ್ಧಾರವಷ್ಟೇ ಬಾಕಿ ಇರುವುದು ಅಂತ ಹೇಳಲಾಗ್ತಾ ಇದೆ. ದುಬಾರಿ ದರ ವಸೂಲಿ 56 ಆಟೋಗಳನ್ನು ಇದೇ ಸಂದರ್ಭದಲ್ಲಿ ಜಪ್ತಿ ಕೂಡ ಮಾಡಲಾಗಿದೆ. ನಗರದಲ್ಲಿ ಆಟೋ ರಿಕ್ಷಾ ಮೀಟರ್ ದರ ಪರಿಷ್ಕರಣೆ ಬಹುತೇಕ ಖಚಿತವಾಗಿದೆ. ಮೊದಲು 1.9 ಕಿಲೋಮೀಟರ್ಗೆ ಕನಿಷ್ಠ ದರ ಹಾಲಿ 30 ರೂಪಾಯಿಯಿಂದ 36 ರೂಪಾಯಿ, ನಂತರದ ಪ್ರತಿ ಕಿಲೋಮೀಟರ್ ಹಾಲಿ 15 ರೂಪಾಯಿಗಳಿಂದ 18 ರೂಪಾಯಿಗೆ ಹೆಚ್ಚಿಸೋಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. 5 ಸದಸ್ಯರ ಸಮಿತಿಯ ಶಿಫಾರಸನ್ನು ಆಧರಿಸಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರವಾಗಿರುವ ಡಿಟಿಎ ಜಿಲ್ಲಾಧಿಕಾರಿ ಜಿ ಜಗದೀಶ ಸಲ್ಲಿಸಿರುವಂತಹ ಪ್ರಸ್ತಾವನೆಗೆ ಸಾರಿಗೆ ಸಚಿವರು ಸಹಮತ ವ್ಯಕ್ತಪಡಿಸಿದ್ದಾರೆ. ದರ ಪರಿಷ್ಕರಣೆಯ ಕಡತವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರವಾನಿಸಲಾಗಿದೆ. ಅವರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಅಂತ ತಿಳಿದು ಬಂದಿದೆ. ಮಾರ್ಚ್ ತಿಂಗಳಲ್ಲಿ ಆಟೋ ಚಾಲಕರ ಸಂಘಟನೆಗಳು, ಪ್ರಯಾಣಿಕರು ಸೇರಿದಂತೆಗೆ ಸಂಬಂಧಿಸಿದ ಎಲ್ಲರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಕನಿಷ್ಠ ದರವನ್ನು 40 ರೂಪಾಯಿ ನಿಗದಿಪಡಿಸಬೇಕು, ನಂತರ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ನಿಗದಿಪಡಿಸಬೇಕು ಅಂತ ಬೇಡಿಕೆಯನ್ನ ಇಡಲಾಗಿದೆ. ನೋಡಿ, ಮೊದಲು 1.9 ಕಿಲೋಮೀಟರ್ಗೆ ಈಗ 30 ರೂಪಾಯಿ ಇದೆ, ಹೊಸ ದರ 36 ರೂಪಾಯಿ ಆಗುತ್ತೆ ಪರಿಷ್ಕರಣೆ ಆದರೆ. ಹಾಲಿ ದರ 15 ರೂಪಾಯಿ ಇರಲಿ, ಹೊಸ ದರ 18 ರೂಪಾಯಿ ಆಗುತ್ತೆ ಪ್ರತಿ ಕಿಲೋಮೀಟರ್ಗೆ. ಸೊ ಇದು ಆಲ್ಮೋಸ್ಟ್ ಓಕೆ ಆಗಿದೆ ಅಂತ